ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ಮೈನಾ, ಕಾಂತಪ್ಪ ಬೀಗ ಹಾಕೊಂಡು ಹೋಗ್ಬಿಟ್ರು. ಗೇಟ್ನ ಜಂಪ್ ಮಾಡು. ಬಾ ಮೈನಾ, ಕಾಂಪೌಂಡ್ ಹಾರಿ ಯಾಕೆ ಬರ್ತಿದ್ಯಾ? ನೋಡಿದ್ರ ಮೇಡಮ್, ನೀವೇ ನಿಮ್ ಕಣ್ಣಾರೆ ನೋಡಿದ್ರಾ? ಇವಾಗ್ಲಾದ್ರೂ ನಂಬಿಕೆ ಬಂತಾ ಅಥವಾ ಇದು ಭ್ರಮೆ ಅಂತ ಅನಿಸ್ತಿದ್ಯಾ? ಮೈನಾ, ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಕಾಂಪೌಂಡ್ ಹಾರ್ ಬಂದೆ ಹೇಳು. ಏನ್ ಮೇಡಮ್ ನೀವು ಅವಾಗ್ಲಿಂದ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀರಾ? ಒಳ್ಳೆ ಕೆಲ್ಸ ಮಾಡಕ್ ಹೋಗಿದ್ರೆ ಈ ರೀತಿ ಕಾಂಪೌಂಡ್ ಹಾರಿ ಬರ್ತಿಲ್ಲ. ರಾಜಾರೋಷವಾಗಿ ಗೇಟ್ ಇಂದನೇ ಬರ್ತಿದ್ಲು. ಏನೋ ಕೆಲ್ಸ ಮಾಡಕ್ ಹೋಗಿರ್ಬೇಕು, ಅದಕ್ಕೆ ಈ ರೀತಿ ಕಾಂಪೌಂಡ್ ಹಾರಿ ಬರ್ತಿದ್ದಾಳೆ. ಮೈನಾ, ನಿನ್ನನ್ನೇ ಕೇಳ್ತಿರೋದು. ಬಿಡು ಬಾಯಿ. ಅಲ್ಲ ಮೇಡಮ್, ನೀವ್ಯಾಕೆ ಅವಳನ್ನ ಇಷ್ಟೊಂದು ಬಲವಂತ ಮಾಡಿ ಕೇಳ್ತಾ ಇದ್ದೀರಾ? ಅವತ್ತೇವು ಲತಿಕಾಗೆ ಯಾವ ಶಿಕ್ಷೆ ಕೊಟ್ರೋ ಇವತ್ತು ಮೈನಾಗೂ ಅದೇ ಶಿಕ್ಷೆ ಕೊಡ್ಬೇಕು ನೀವು. ನರ್ತನ, ನಾನ್ ವಿಚಾರಿಸ್ತಾ ಇದ್ದೀನಿ ತಾನೆ. ಅಲ್ಲ ಮೇಡಮ್, ಅವತ್ತು ಲತಿಕಾಗೆ ಏನು ವಿಚಾರಣೆ ಮಾಡದೆ ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಟ್ಬಿಡ್ರಿ. ಇವತ್ ಮೈನಾಗೆ ಹಾಗೆ ನೀವು ಶಿಕ್ಷೆ ಕೊಡ್ಲೇಬೇಕು. ಮೇಡಮ್, ನನ್ಗೂ ನ್ಯಾಯ ಅವಳಿಗೂ ನ್ಯಾಯನಾ? ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ. ಆದ್ರೆ ಮೈನಾ ಇಂಥ ಕೆಲಸ ಮಾಡಿದಾಳೆ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇರತ್ತೆ. ವಾವ್, ಸೂಪರ್ ಮೇಡಮ್. ನಾನು ಹೋಗಿದ್ದಕ್ಕೂ ಒಂದು ಕಾರಣ ಇತ್ತು. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ದು. ಅದೇನ್ ಕೆಟ್ಟ ಕೆಲಸ ಅಲ್ವಲ್ಲ? ಶಟ್ ಅಪ್. ಯಾಕೆ ಬಾಯ್ ಮುಚ್ಚಬೇಕು ಮೇಡಮ್? ನಮಗೂ ನ್ಯಾಯ ಬೇಕು. ಮೈನಾ, ಈಗಾಗಲೇ ನಿನ್ ಪರ ವಹಿಸ್ಕೊಂಡು ಬಹಳಷ್ಟು ಸಲ ಮಾತಾಡಿದ್ದೀನಿ. ಯಾರು ಏನೇ ಮಾತಾಡಿದ್ರು ನೀನ್ ಏನು ಅಂತ ಅರ್ಥ ಮಾಡ್ಕೊಂಡು ಈ ಹಾಸ್ಟೆಲ್ ರೂಲ್ಸ್ ಮೀರಿ ನಿನ್ನಲ್ಲಿರಿಸ್ಕೊಂಡಿದ್ದೀನಿ. ಅದಕ್ಕೆಲ್ಲ ನೀನ್ ಬೆಲೆ ಕೊಡೋದಾದ್ರೆ, ನನ್ ಮೇಲ್ ನಿನ್ಗೆ ಗೌರವ ಇರೋದೇ ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಕೊಡೋದು ಬರೀ ಉತ್ತರ ಆಗಿರೋದಿಲ್ಲ ಮೈನಾ, ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆಗಿರತ್ತೆ. ಸ್ವಲ್ಪ ಕೆಲಸ ಇತ್ತು ಮೇಡಮ್, ಅದಕ್ಕೆ ಹೋಗಿದ್ದೆ. ಏನ್ ಕೆಲ್ಸ? ನನ್ನನ್ ಕೇಳ್ಬೇಕಾಗಿತ್ತು. ಅಟ್ಲೀಸ್ಟ್ ಫೋನ್ ಮಾಡ್ಬೇಕಿತ್ತಲ್ಲ. ಮರ್ತಾಯ್ತು ಮೇಡಮ್. ಮರ್ತೋದ್ರೂ ಪರವಾಗಿಲ್ಲ ಮೇಡಮ್. ಇವಾಗ ನೇರವಾಗಿ ಗೇಟ್ ಇಂದಾನೆ ಬರ್ಬೋದಿತ್ತಲ್ಲ. ಗೇಟ್ ಇಂದ ಬಂದು ಮೇಡಮ್ ಬರೋದ್ ತಡ ಆಯ್ತು, ಫೋನ್ ಮಾಡೋದ್ ಮರ್ತೋಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಬೋದಿತ್ತಲ್ಲ. ಕಾಂಪೌಂಡ್ ಯಾಕೆ ಹಾರ್ಬೇಕಿತ್ತು? ಅಂದ್ರೆ ಏನೋ ಮಾಡ್ಬಾರ್ದು ಕೆಲಸನೇ ಮಾಡಿರ್ಬೇಕು. ಪಾಪ ಮೇಡಮ್, ಬಾಯ್ ಫ್ರೆಂಡ್ ಜೊತೆ ಸುತ್ತಾಡಕ್ ಹೋಗಿರ್ಬೇಕು ಅನ್ಸುತ್ತೆ, ಅದಕ್ಕೆ ಹೇಳಕ್ಕಾಗಿಲ್ಲ. ಯಾರ ಬಾಯ್ ಫ್ರೆಂಡು? ಯಾರ ಜೊತೆ ಸುತ್ತಾಡಕ್ ಹೋಗಿದ್ದೆ? ಕಾರ ಬೈಕಾ? ಲತಿಕಾ,
ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಮೈನಾ, ಈಗ್ಲಾದ್ರೂ ಹೇಳು. ಈಗ್ಲೂ ನೀನ್ ಹೇಳಿಲ್ಲ ಅಂದ್ರೆ ಇವ್ರ ಬಾಯಿಗಳಿಗೆ ಆಹಾರವಾಗಿ ಹೋಗ್ಬಿಡ್ತೀಯ. ನಿನ್ನ ಮಾತುಗಳಲ್ಲೇ ಕೊಂದು ಬಿಡ್ತಾರೆ. ಹೇಳು ಮೈನಾ, ಎಲ್ಲಿ ಹೋಗಿದ್ದೆ? ಗಾರ್ಮೆಂಟ್ಸ್ ಅಲ್ಲಿ ಏನಾದ್ರೂ ಓಟೆ ಇತ್ತಾ? ಏನ್ ಮೇಡಮ್, ನೀವೇ ಇವಳಿಗೆ ಆಪ್ಷನ್ ಕೊಡ್ತಿದ್ದೀರಾ? ಲತಿಕಾ ಅವತ್ತು ಹೊರಗಡೆ ಹೋಗಿದ್ದಾಗ ಇವಳಿಗೆ ಈ ರೀತಿ ಆಪ್ಷನ್ ಕೊಡ್ಲಿಲ್ಲ, ಡೈರೆಕ್ಟ್ ಆಗಿ ಶಿಕ್ಷಣೆ ಕೊಟ್ಬಿಟ್ರಿ. ಅಂದ್ರೆ ಅವ್ರ ಫೇವರ್ ಆಗಿರೋರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ನರ್ತನ ನಮ್ ಕಣ್ಣಿಗೆ ಬಿದ್ದಿದ್ದು ಇವತ್ತಿಗೆ. ಈ ತರ ಎಷ್ಟು ಸಲ ಆಗಿದೆಯೋ ಏನೋ. ಮೇ ಬಿ ಮೇಡಮ್ ಸಪೋರ್ಟು ಇರ್ಬೇಕು ಅನ್ಸುತ್ತೆ. ಲತಿಕಾ, ನಾಲ್ಗೆನ ಬೇಕೆ ಹಿಡಿದು ಮಾತಾಡೋ. ಇನ್ನೊಂದು ಮಾತು ತಪ್ಪಾಗಿ ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೇಡಮ್, ಮಾತಾಡೋರ್ ಮೇಲೆ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ಈ ರೀತಿ ಮಾತಾಡದೆ ನಿಂತಿರೋರ್ ಮೇಲೂ ಸ್ವಲ್ಪ ಕೋಪ ಮಾಡ್ಕೊಳ್ಳಿ. ಅಂದ್ಹಾಗೆ ಇನ್ನೊಂದು ವಿಷಯ, ಡ್ಯೂಟಿ ಅವರ್ಸ್ ಅಲ್ಲಿ ಓಟಿ ಮಾಡೋದಿರ್ಲಿ. 1 hour ಮುಂಚೆನೆ ನನಗೆ ಪರ್ಮಿಷನ್ ಬೇಕು ಅಂತ ಕೇಳಿ ಹೋಗಿದ್ದು ನಿಮ್ ಮೈನಾನೆ. ಆ ಪರ್ಮಿಷನ್ ಕೊಟ್ಟಿದ್ದು ನಾನೇ. ಮೈನಾ, ಯಾರು ಏನೇ ಹೇಳಿದ್ರು ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಮುಖ್ಯವಾದ ಕೆಲಸ ಇದ್ದೇ ನೀನು ಹೋಗಿರ್ತೀಯ, ಅದಕ್ಕೆ ಲೇಟ್ ಆಗಿರತ್ತೆ. ಅದೇನು ಅಂತ ಹೇಳು. ಇಲ್ಲಿ ನೀನ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿದ್ದೀನಿ ಮೈನಾ, ಧೈರ್ಯವಾಗಿ ಹೇಳು.